ಯಾವನ್ ದೆವ್ವ ಇಲ್ಲ ಅಂತ ಮಾತಾಡ್ತಾನೆ ನೋಡಿ ಸುಮ್ಮನೆ ಒಂದು ನಿಮಿಷ. ಮನೆಗೆ ಹೊಂಟಾಗ್ತೀನಣ್ಣ. ಗಾಳಿ ಇಲ್ಲ ಇಲ್ಲ ನನ್ನ ಹತ್ರ ಬರು ಇಲ್ಲ ತಗ್ಲಾಕೊಂಡು ಅನ್ಸ್ಬೇಕು ನನಗೆ. ಅಣ್ಣ ಕಾರ್ ಹತ್ರ ಎಲ್ಲ ಐತೆ ಅಣ್ಣ. ಕಾರ್ ಹತ್ರ ಐತೆ ನನ್ನ ಸೀರಿಯಸ್ ಗೊತ್ತಾಗ್ತೈತೆ ಸುಮ್ಮನೆ. ಅಲ್ಲ ಈ ರೇಂಜಿಗೆ ಆ ದೆವ್ವ ಆಡ್ತಾ ಐತೆ ಅಂದ್ರೆ ಇನ್ ಹೆಂಗ್ ಸಾಯಿಸಿರ್ತಾನ ಅವನು, ಹೆಂಗ್ ಸಾಯಿಸಿರ್ತಾನ ಕಳಿ. ಅಲ್ಲಿ ಹೋಗಕ್ಕೆ ಬಿಡ್ತಾ ಇಲ್ಲ ಕಣ ನಮ್ಮನ್ನ. ಅದು ಸುಮಾರು ವರ್ಷಗಳೇ ಆಗೈತೆ. ಅದೊಂದು ರಿಪೇರಿ ಆಗ್ಲಿ ಆ ಜಾಗದಲ್ಲಿ ಏನಾದ್ರು ಒಂದು ಮಾಡ್ಬೇಕಾಗ್ಲಿ ಇದುವರೆಗೂ ಯಾರು ಮಾಡಿದ್ರು. ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ, ನಮ್ಮ ಧೈರ್ಯ. ನನ್ನೆಲ್ಲ ಸೆಲೆಬ್ರಿಟೀಸ್ಗೆ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರೂ ಸ್ವಾಗತ. ಬಹಳ ಖುಷಿ ಆಗ್ತಿದೆ ನಿಮ್ಮ ಈ ಸಪೋರ್ಟ್, ನಿಮ್ಮ ಕೇರಿಂಗ್. ಈ ಏನು ಹಾಂಟೆಡ್ ಪ್ಲೇಸ್ಗೆ ನಾವು ಬಂದು ವಿಡಿಯೋ ಮಾಡ್ತಿರೋದನ್ನ ನೋಡಿ ನಮ್ಮವರೇ ಇಷ್ಟು ರಿಸ್ಕ್ ತಗೊಂತಿದ್ದಾರೆ ಅಂತ ನಿಮ್ಮ ಮನ ಮಿಡಿತಿದೆಯಲ್ಲ ಖಂಡಿತವಾಗ್ಲು. ಅದಕ್ಕೆ ಭಾರಿ ಖುಷಿ ಆಗುತ್ತೆ ಸೀರಿಯಸ್ ಆಗಿ. ಕೆಲವೊಂದು ಬಾ ಚಿನ್ನ ಬರೋ ಇಲ್ಲಿ ಇಷ್ಟೊತ್ತು ನೋಡೋಣ. ಕೆಲವೊಂದು ವಿಡಿಯೋಗಳು ಮಾಡೋಕ್ಕೆ ಖಂಡಿತವಾಗ್ಲೂ ಖುಷಿ ಆಗುತ್ತೆ. ಮತ್ತೆ ಆತ್ಮಗಳಿಗೆ ನಾವು ಶಾಂತಿ ಕೊಡಿಸೋದಲ್ಲ ಅನ್ನೋ ಧೈರ್ಯ ಮತ್ತೆ ನಂಬಿಕೆ ಆತ್ಮಸ್ಥೈರ್ಯ ನಮ್ಗೆ ಇರ್ತದೆ. ಆದ್ರೆ ಕೆಲವೊಂದು ಘಟನೆಗಳನ್ನ ಕೇಳಿದಾಗ ಈ ಕಡೆ ಹುಡುಗಿರ್ಗೂ ನಾಚಿಕೆ ಇಲ್ವ, ಕೆಲವೊಬ್ಬ ಹುಡುಗರಿಗೂ ನಾಚಿಕೆ ಇಲ್ವ ಅಂತ ಅನ್ಸ್ಬಿಡ್ತದೆ ಖಂಡಿತವಾಗ್ಲೂ ನನಗೆ. ನಂಬೇಕಾದ್ರೆ ಕಂಪ್ಲೀಟ್ ಅವ್ನ ಮನೆ ಬ್ಯಾಕ್ಗ್ರೌಂಡ್ ಏನು, ಅವ್ನ ಇತಿಹಾಸಗಳೇನು, ಅಥವಾ ಅವ್ನ ಬುದ್ಧಿ ಏನು, ಇದನ್ನೆಲ್ಲ ತಿಳ್ಕೊಬೇಕು. ಅದನ್ನ ಬಿಟ್ಟು ಸುಮ್ಮನೆ ಬೇಕಾಗ್ಬಿಟ್ಟಿಲ್ಲ ನಂಬಿಟ್ಟು ಈ ಪ್ರಾಣ ಕಳ್ಕೊಂಡು ಹೆಣ್ಮಕ್ಳಿಗೆ ಏನ್ ಹೇಳ್ಬೇಕು ಖಂಡಿತವಾಗ್ಲೂ ಗೊತ್ತಾಗಲ್ಲ. ಸಾಕಿರಲ್ಲ ನಿಮ್ಮನ್ನ ನಿಮ್ಮ ಅಪ್ಪ ತಂದೆ ತಾಯಿ. ನಿಜ ಇಲ್ಲ, ಪ್ರತಿ ವಿಡಿಯೋದಲ್ಲಿ ಇದರ ಮೋಟಿವೇಶನ್ ಇಲ್ಲ, ನಂಗೆ ಬೇಜಾರಾಗ್ಬಿಟ್ಟೈತೆ. ಈ ಹೆಣ್ಮಕ್ಳೆಲ್ಲ ಯಾವಾಗ ತಿದ್ಕೊಂತ ನನಗಂತೂ ಗೊತ್ತಾಗ್ತಿಲ್ಲ. ವಿಷಯ ಇಷ್ಟೇ ಸುಮಾರು ಎಷ್ಟು ವರ್ಷ ಒಂದು ಲವ್ ಲೆಟರ್ ಇದೆ, ನಾನು ತೋರಿಸ್ಬೇಕು ಅದನ್ನ. ನೋಡಿ ಇದೇ ಸೀನು, ಇವತ್ತು ಇದೇ ಲೊಕೇಶನ್ ಬಂದಿದ್ದೀನಿ. ಅಮ್ಮ ನೀವು ಸೆಂಡ್ ಮಾಡಿದ್ದೀನಲ್ಲಮ್ಮ ನಾನು ಹೇಳಿ ಒಂದು ನಿಮಿಷ ತೋರಿಸ್ತೀನಿ. ಅದು ತೋರ್ಸಿ ಮಾತಾಡಿದ್ರೆ ಚಂದ. ಅದು ಎಲ್ಲಪ್ಪ ಅದು ನೋಡಿ. ಸೊ ಏನ್ ಈ ಲವ್ ಲೆಟರ್ ನೋಡಿದ್ರಿ, ಒಬ್ಬ ಹುಡುಗ ಆಕಿನ ತುಂಬಾ ಅದ್ಭುತವಾಗಿ ನಂಬಿಸಿ, ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಎಲ್ಲ ನಂಬಿಸಿ ಆಕೆನ ದೈಹಿಕವಾಗಿ ಬೆಳೆಸ್ಕೊಂಡು ತನ್ನ ಫ್ರೆಂಡ್ಸ್ ಜೊತೆ ಕೂಡ ಮನಗುವಂತ ಒತ್ತಾಯಿಸಿ ಕೊನೆಗೆ ಅವಳು ಒಪ್ಕೊಂಡಿಲ್ಲ, ನನಗೆ ಬೇಡ, ಅವಳು ಬೇಡ, ಹಂಗೆ ಹಿಂಗೆ ಅಂತ ಈ ತರ ಎಲ್ಲ ಕಿರಿಗಿ ಮಾಡಿದ ತಕ್ಷಣ ಆತನಿಗೆ ಇಷ್ಟ ಬಂದಂಗೆ ಆಕೆನ ಬೆಳೆಸ್ಕೊಂಡು, ನೋಡಮ್ಮ ನೋಡು ನಾನು ನಿನ್ ಬಗ್ಗೆನೇ ಮಾತಾಡ್ತಾ ಇದೀನಿ, ನಮ್ಮ ಹತ್ರ ಇವೆಲ್ಲ ಬೇಡ, ಪ್ರೀತಿ ವಿಶ್ವಾಸ ಹೇಳ್ತಾ ಇದ್ದೀನಿ, ನಾನು ಹಂಗೆ ಇರೋದನ್ನ ಬಿಡು, ಹಂಗೆ ಇರೋದಕ್ಕೆ ಕಲಿ. ಸುಮ್ಮನೆ ನಿನ್ಗೆ ಇಷ್ಟ ಬಂದಂಗೆ ಆಡ್ಕೊಂಡ್ರೆ ಯಾರು ಕೇಳೋದಿಲ್ಲ, ಯಾರು ಬಗ್ಗೋರಿಲ್ಲ ಇಲ್ಲಿ. ಅದನ್ನ ಅರ್ಥ ಮಾಡ್ಕೋಬೇಕು ನೀವು. ಭಯ ಬೀಳ್ಬೇಡ್ರು, ನೀ ಭಯ ಬಿದ್ರಂಗ್ರ ನಾನು ಇದ್ದೀನಿ. ಮ್ಯಾಕ್ಸಿಮಮ್ ಏನ್ ಮಾಡ್ಬಿಡುತ್ತೆ, ನಮ್ಮನ್ನು ಸಾಯಿಸೋದು ಅಷ್ಟೇ, ಬೇರೆ ಏನ್ ಮಾಡಲ್ಲ. ಅದು ಯುದ್ಧಕ್ಕೆ ನಿಂತ ಸೈನಿಕರು ಲೆಕ್ಕ ಹಾಕ್ಬಾರ್ದು, ನಮ್ಮ ಬಾಸ್ ಹೇಳ್ದಂಗೆ. ಸೊ ಎಸ್, ಆಕೆನ ನಂಬಿಸಿ ಸುಮಾರು ದಿನಗಳ ಕಾಲ ಆಕೆ ದೇಹನ ಬೆಳೆಸ್ಕೊಂಡು ಕೊನೆಗೆ ಆಕೆ ಇಲ್ಲ ನಾನು ಸಾಯ್ತೀನಿ ಗೀತೀನಿ ಅಂತ ಅಂದಾಗ ಡೆತ್ ನೋಟ್ ಆಕೆ ಗೊತ್ತಿರುತ್ತೆ, ನಾನು ಸತ್ತೋಗ್ತೀನಿ ಏನೋ ಮಾಡ್ತಾನೆ ಅಂತ. ಅದಕ್ಕೆ ಅವ್ರ ಅಪ್ಪ ಅಮ್ಮನ ಗೊತ್ತಿಲ್ಲದಂಗೆ ಮೊದಲೇ ಮನೇಲಿ ಬರೆದು ಬೀರಲ್ಲಿ ಇಟ್ಟಿರ್ತಾಳಂತೆ. ಆಕೆನ ಕರ್ಕೊಬಂದು ಅದೇ ಫೀಲ್ ಮಾಡ್ತಿತ್ತದು. ತುಂಬಾ ದಾರುಣವಾಗಿ ಆಕೆನ ಬರ್ಬರವಾಗಿ ಹತ್ಯೆ ಮಾಡಿ ಸುಟ್ಟಾಕ್ತಂತೆ ಜಾಗ ಅದು. ನೀವೇನು ನೋಡ್ತಾ ಇದ್ದೀರ ಅಲ್ಲಿ ಆ ಕಂಬಗಳು, ಸೊ ಅಲ್ಲಿ ಸುಟ್ಟಾಕ್ತಂತೆ ಜಾಗ ಅದು. ಅಲ್ಲಿ ಏನು ಗೊತ್ತಾ, ಅವನ ಮನಸ್ಥಿತಿ ನೋಡಮ್ಮ. ಅವನು ಸುಟ್ಟಾಕೋದ್ ಜೊತೆಗೆ ಆಕೆನ ನೇಣು ಹಾಕಿದಾನೆ, ಆಕೆನ ನೇಣು ಹಾಕ್ಬಿಟ್ಟು ಸಾಯಿಸಿರೋದು.
ನೇಣು ಹಾಕ್ಬಿಟ್ಟು ಹಚ್ಚಿದ್ರು ಬೆಂಕಿ. ಹೌದು, ಪೂರ್ತಿ ಅವಳಿಗೆ ಬೆಂಕಿ ಹಚ್ಚಾಗ ಅದೇನ್ ಶೆಡ್ ಇತ್ತಲ್ಲ ಪೂರ್ತಿ ಕಂಪ್ಲೀಟ್ ಆಗಿ ಅದೆಲ್ಲ ಸುಟ್ಟೋಗಿರೋದು. ಅದಕ್ಕೆ ಇದುವರೆಗೂ ಅದನ್ನ ರಿಪೇರಿ ಕಾರ್ ಹತ್ರ ನೀರಂಗೈತಣ ಮಾಡಿಲ್ಲ. ಅಣ್ಣ ಕಾರ್ ಹತ್ರ ನೀರಂಗೈತಿ. ಇಲ್ಲ ಇಲ್ಲ ಬರೋ ಚಿನ್ನ ಹುಷಾರ ಬಂದ್ರಿ. ಇಲ್ಲಿ ಯಾರು ಭಯ ಬಿಡ್ಬೇಡ್ರಿ, ಭಯ ಸೀರಿಯಸ್ ಆಗಿ ಬಿಡ್ಬೇಡಿ, ಹುಷಾರು. ಎಸ್ ರೀ ಬರ ಕಳಿ. ಸಂಜು ಅಂತ ಏನು ನೋಡ್ತಾ ಇದ್ದೀರಾ, ಈತ ಸಂಜು ಅಂತ ಒನ್ ಆಫ್ ದ ಟೀಮ್ ಮೆಂಬರ್. ಈ ವಿಡಿಯೋಯಿಂದ ನಮ್ಮ ಟೀಮಲ್ಲಿ ಇವನು ಕೂಡ ಚೆನ್ನಾಗಿದ್ದಾನೆ. ಆ್ಯಕ್ಚುಲಿ ಇವ್ನು ಸಬ್ಸ್ಕ್ರೈಬರ್ಸು. ಸೊ ಆದರೂ ನಮ್ಮ ಎಲ್ಲ ಕೆಲಸಗಳಿಗೆ ಕೈ ಜೋಡಿಸ್ತಾ ಇದ್ದಾರೆ. ಇನ್ಮೇಲೆ ನಮ್ಮ ಟೀಮ್ ಮೆಂಬರ್ ಇದು ಯಶೋ ಕಾಳಿ ಥರ ಇವನು. ಓಕೆ ಹಿಡ್ಕೊಂಬ. ಸುಮ್ಮನಿರು ಬಿಡ್ರಿ. ಯಾಕೆ ಇದು ಭಯಂಕರವಾಗಿದೆ ಪ್ಲೇಸು. ಭಯಂಕರ ವಿರೋಧ, ಸುಟ್ಟು ಸಾಯ್ತಿರೋದು ಇಲ್ಲಿ. ಸುಮ್ಮನೆ ಹೋಗ ಮುಂದೆ. ಸಂಜು ಎಲ್ಲಿದೀಯೋ, ಬಾರೋ. ಸುಮ್ಮನಿರೋ ಏನಾಗಲ್ಲ. ನೀನು ಎದುರಿಸ್ಬೇಡ, ಕರೆಕ್ಟ್ ಬರಲ್ಲ, ಬಾಣ ಹೊಂಟ ಬಿಡ್ರು. ಈಗ ಈ ಪ್ಲೇಸ್ನ ನೋಡ್ರು ತೋರಿಸ್ಕೊಳ್ಳಿ ಸ್ವಲ್ಪ ನೀಟಾಗಿ. ಯಾರ ನೋಡಮ್ಮ, ನಾನು ಹೇಳ್ತಾ ಇದ್ದು ಒಂದೇ, ನನಗೆ ಗೊತ್ತು ನಿನ್ಗೆ ಅನ್ಯಾಯಗಳಾಗಿದೆ, ಅದ್ರ ಬಗ್ಗೆ ನಾವು ಕೂಡ ಶಪಿಸ್ತೀವಿ. ಇರೋದಾ ಇರೋದ ಇದು. ಈ ಕಳಿ ಕುಡಿಲಿ. ನೋಡಲಿ ಅಲ್ಲೇ ಅಣ್ಣ ಹೂನು ಅಣ್ಣ. ಏಯ್ ಭಯ ಬಿಡ್ಬೇಡ್ರಿ. ನೋಡು ಸುಮ್ಮನಿರು ಅಣ್ಣ ಅಣ್ಣ ಸುಮ್ಮನೆ ಒಂದ್ ನಿಮಿಷ. ಏನು ಇದು ಇಷ್ಟೊತ್ತಲ್ಲಿ? ನಮ್ಮ ಅಮ್ಮ ಭಯಂಕರವಾಗಿ ಸೌಂಡ್ ಓಪನ್ ಮಾಡ್ರು. ಲಾಕ್ ಮಾಡ್ರು. ಹಾಕೋ ಗೂಡ್ ಬಂದ್ರಿ. ನಾವು ಅಲ್ಲಿ ನಾಯಿ ಎಲ್ಲ ಬಡ್ಕತಾ ಇದೆ. ನಮ್ಮ ಅಮ್ಮನ ಅನ್ಕಲ್ ಆಗಲ್ಲ, ನಮ್ಮ ಅಮ್ಮನ ಅನ್ಕಲ್ ಆಗಲ್ಲ. ಇಷ್ಟೇ ಬೆಳಗ್ಗೆ ಏನಕ್ಕೆ ಬರ್ಬೇಕು ಕಡೆ ಸಂಜು? ಇಲ್ಲ ಸ್ವತಃ ಹಂಗೈತೆ. ಬೇಡ ನಿಂದ ಅಮ್ಮ ಯಾಕಣ್ಣ, ಬಾರೋ. ಅಮ್ಮ ನಾಯಿ ಎಲ್ಲ ಬಡ್ಕೋತ ಬಂದ್ಬಿಟ್ಟು ನಿಮಿಷ ಲೈಟ್ ಕಾರ್ ಹತ್ರ ಮಾಡೋದು. ಈಗ ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಇಲ್ಲ ಮದು ಇದ್ದಿಲ್ಲ. ಸೀರಿಯಸ್ ಆಗಿ ಮಾಡೋದು. ಲೊಕೇಶನ್ ಹೆಂಗ್ ಟೆರರ್ ಐತಾನೆ ಇದು. ಈಚೆ ನೋಡು ಎಷ್ಟೊತ್ತು ರಾತ್ರಿಲಿ ಕಂಪ್ಲೀಟ್ ಆಗ ಸೀಟ್ ಇಂದ ಇದೆ ಸುತ್ತಾಗೈತದು. ನೋಡಲ್ಲಿ ಹೆಂಗ್ ಕಾಣ್ತಿರೋದು. ಆ ಹುಡ್ಗಿನ ಇದ್ದ ಅಂದ್ರೆ ಸುಟ್ಟಾಕಿದ್ರಂತಲ್ಲ. ಹೌದೌದು. ಅವಾಗ ಬೈ ಮಿಸ್ಟೇಕ್ ಆಗಿ ಅಲ್ಲ ಕಣೋ ಅಣ್ಣ ಹೊಂಟಾಗ ಹೋಗೋಣ. ಕೇಳಿಸ್ತಿದ್ದ ಸೌಂಡು ಅಣ್ಣ ಹೊಂಟಾಗ ಹೋಗೋಣ. ಬೇಡ ಕಣ ನಿಂದ ಅಮ್ಮ ಅಣ್ಣ.
ಚಿನ್ನ ನಾವು ಹೋಗ್ಬಿಡೋದು ದೊಡ್ಡ ವಿಷಯ ಅಲ್ಲ ಕಣ. ಇಷ್ಟೆಲ್ಲ ಬಂದು ಏನು ಪ್ರಯೋಜನ ಏನು? ಅಣ್ಣ ಏನಾಗಲ್ಲ ಸುಮ್ಮನೆ ಒಂದು 10 ನಿಮಿಷ 15 ನಿಮಿಷ ಮಾಡ್ತೀನಿ ಅಂತ ಅಷ್ಟೇ. ಮನೆಗೆ ಹೋಗಂಗೆ ಕಾಣಲ್ಲ ನಾನು ಇವತ್ತು. ಕಾರ್ ಇಲ್ಲದಕ್ಕೆ ಪರವಾಗಿಲ್ಲ, ಯಾಕಂದ್ರೆ ದೂರ ಇದ್ಬಿಟ್ಟಿದ್ರೆ ಏನ್ ಮಾಡ್ತಿದ್ರಿ? ನೆಗಸೋಳ ಕಾರ್ ಇಲ್ಲ ಅಂದಿದ್ರೆ ಈಗ ಬ್ಲೇಡ್ ತಗೋಬಂತ 10 ಕಲ್ಲ ನನ್ನ ಮಗ ಬೇರೆ ಅಣ್ಣ ಬೇಕೇ ಬರ್ಬೇಕಾಗಿತ್ತು ಅಂತ ಎಷ್ಟು ಅವನ ಕ್ಯಾರಿಯರ್ ಅಣ್ಣ ಅಣ್ಣ ಹೊಟ್ಬಿಡಣ ಅಣ್ಣ ನಿನ್ ತಮ್ಮಯ್ಯ ಅಣ್ಣ. ಇರ್ಸಿನ ಏನಾಗುತ್ತೆ ನಾನು ನೋಡ್ತೀನಿ. ಐದೋ ನಿಮಿಷ ನಾನು ನೋಡ್ತೀನಿ. ಏಯ್ ಯಾರದ ನಾನು ಬರ್ತೀನಿ ಅಣ್ಣ. ಭಾಳ ಮನೆಗೆ ಹೊಂಟಾಗ್ತಣ್ಣ. ಗಾಳಿ ಇಲ್ಲ ಇಲ್ಲ ನನ್ನ ಹತ್ರ ಬರು ಇಲ್ಲ ತಗ್ಲಾಕೊಂಡು ಸ್ವೀಟ್ ನನಗೆ. ಅಣ್ಣ ಕಾರ್ ಹತ್ರ ಎಲ್ಲ ಐತೆ ಅಣ್ಣ. ಕಾರ್ ಹತ್ರ ಐತೆ, ನಮ್ಗೆ ಸೀರಿಯಸ್ ಗೊತ್ತಾಗ್ತೈತೆ, ಸುಮ್ಮನೆ ಅಣ್ಣ ಹೆವಿ ಆಟ ಆಡ್ಸೈತಣ್ಣ ಇದು. ಆ ಲೊಕೇಶನ್ಗೆ ಹೋಗಿ ಬಿಡ್ತಾ ಇಲ್ಲ ಕಣ ಅದು. ಅವಾಗ ನಾ ಏನು ಹೊಸಿಗೆ ಹೋಗ್ಲಿಲ್ಲ ಅತ್ತಿಗೆ ಒಂದೇ ಸರಿ ಹತ್ಕೊಂಡು ನಾನು ಏನೋ ಅಕ್ಕ ನೋಡಿ, ನಾವು ಆ ಪ್ಲೇಸ್ಗೆ ಬರಬಾರ್ದು ಹೇಳಿ ಖಂಡಿತ ಬರಲ್ಲ. ನಮ್ಮ ಪಾಡಿಗೆ ನಾವು ಹೊರಟೋಗ್ತೀವಿ, ಬಟ್ ನಮ್ಮ ಜೀವಗಳಿಗೆ ಹಾನಿ ಹಾಕ್ಬಾರ್ದು ಅಷ್ಟೇ ಹೇಳ್ತಿರೋದು. ನಾನು ಬರಬಾರ್ದು ಹೇಳಿ ಖಂಡಿತ ಬರಲ್ಲ. ಆಯ್ತು, ಏನು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಚಿನ್ನ, ನಾನು ಇದ್ದೀನಿ, ನಿಮ್ಗೇನು ಹಂಗೆ ಬಿಡಲ್ಲ. ಏನೋ ನಾನು ಆಗಲಿ, ನನಗಾಗುತ್ತಾ ಅದೇ ಕೆಡ್ಸ್ಕೊಂಡ್ಬಿಟ್ಟು ಬಂದು ಕಲ್ಲೆತ್ಕೊಳ್ರಿ, ಕೈಗೆ ಎಲ್ಲ ಕಲ್ಲೆತ್ಕೊಳ್ರಿ ಹೇಳ್ತೀನಿ. ಎಲ್ಲರ ಕೈಲಿ ಐತಾ ಕಲ್ಲೇನು ಕಣ? ಯಾರು ಬಂದು ಈ ದೆವ್ವ ಬಂದು ಹೊಡಿರಿ, ಮಿಕ್ಕಿದ ನೋಡ್ಕೊತೀನಿ ಅದಕ್ಕೆ. ಅಲ್ಲ ಈ ರೇಂಜಿಗೆ ಆ ದೆವ್ವ ಆಡ್ತಾ ಐತೆ ಅಂದ್ರೆ ಇನ್ನು ಹೆಂಗೆ ಸಾಯಿಸಿರ್ತಾನ ಅವನು, ಹೆಂಗೆ ಸಾಯಿಸಿರ್ತಾನೆ ಕಳಿ. ಫುಲ್ ಭಯಂಕರ ಪೂರ್ತಿ ಇದೇ ಅಲ್ಲಿ ಹೋಗಕ್ಕೆ ಬಿಡ್ತಾ ಇಲ್ಲ ಕಣ ನಮ್ಮನ್ನ. ಅದು ಸುಟ್ಟೋಗಿ ಸುಮಾರು ವರ್ಷಗಳೇ ಆಗೈತೆ. ಅದೊಂದು ರಿಪೇರಿ ಆಗಲಿ, ಆ ಜಾಗದಲ್ಲಿ ಏನಾದರೂ ಒಂದು ಮಾಡಬೇಕಾಗ್ಲಿ, ಇದುವರೆಗೂ ಯಾರೂ ಮಾಡಿಲ್ಲ. ಇಂಥ ಜಾಗದಲ್ಲಿ ಯಾರು ತಾನೇ ಮಾಡ್ತಾರೆ? ಇವೆಲ್ಲ ನೋಡ್ತಿದ್ರೆ ಜೀವ ಬಾಯಿಗೆ ಬರ್ತಾ ಇದ್ದ ಬೀಜ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇವೆಲ್ಲ ನೋಡ್ತಿದ್ರೆ ಏನಕ್ಕಪ್ಪ ಇಷ್ಟೊಂದು ಕಾರ್ ಲಾಕ್ ಮಾಡಿದ್ದೀನೋ? ಕಾರ್ ಲಾಕ್ ಮಾಡಿದಿಲ್ವಾ? ಇಲ್ಲ. ಲೈ ದಡ್ಡ ಅಳಿ ಎಲ್ಲಿ ನೋಡ್ಕೊಳ್ಳಿ. ಹೌದು ಕಣ, ಅಲ್ಲೇ ಐತೆ ಅಣ್ಣ. ಹೂನಮ್ಮ, ನಾನು ನೋಡಿದ್ದು ಅಣ್ಣ ಅಲ್ಲಿ ಅಣ್ಣ, ಅಲ್ಲಿ ಅಣ್ಣ ಗೊತ್ತಿದೆ ಅಣ್ಣ, ಹೊಂಟೋಯ್ತು ಅಣ್ಣ. ಕಾರ್ ಲಾಕ್ ಮಾಡಿಲ್ಲ. ಸೌಂಡ್ ಮಾಡಿದ್ರೆ ನಮ್ಮನ್ನು ಸಾಯಿಸ್ಬಿಡ್ತದೆ, ಅರ್ಥ ಮಾಡ್ಕೊ. ಇಷ್ಟು ಚೆನ್ನಾಗೈತೆ, ಅರ್ಥ ಮಾಡ್ಕೊಳ್ರಿ. ಕಾರ್ ಲಾಕ್ ಮಾಡಿಲ್ಲ ಅಣ್ಣ. ಕಾರ್ ಲಾಕ್ ಕಳೆ ಕಳೆ ಕಾರ್ ಬೇಕು, ಕೈಲಿ ಹಿಡ್ಕೊಂಡಿರ್ತೀನಿ ನಾನು. ಕಾರ್ ಬೇಕು ಇಸ್ಬಿಟ್ರೆ ಮಕ್ಕೆ, ಕಾರ್ ಬೇಕು ಇಸ್ಬಿಟ್ರೆ ಜೋಬಲ್ಲಿ ಇಟ್ಕೊಳ್ಳಲಿ. ಕಳೆ ಅಣ್ಣ, ಅಲ್ಲಿ ಅಲ್ಲಿ ಅಣ್ಣ, ಅಲ್ಲಿ ಮಾತಾಡ್ಬಿಟ್ಟು ನೋಡು. ಅವ್ನು ಯಾವನ್ ದೆವ್ವ ಇಲ್ಲ ಅಂತ ಮಾತಾಡ್ತಾನೆ ನೋಡಿ. ಸುಮ್ಮನೆ ಒಂದು ನಿಮಿಷ
ನಿಜವಾಗ್ಲೂ ಈ ಜಾಗದಲ್ಲಿ ಮಾಡಕ್ ಆಗಲ್ಲ ಅಣ್ಣ ನಾವು. ನಾವು ಇಷ್ಟೊತ್ತು ಚೆನ್ನಾಗಿ ಇಟ್ಕೊಟ್ರು ನಿಮಿಷ. ನಾನು ಹಬ್ಬ ಹೋಗ್ತೀನಿ, ಇಬ್ರು ಇಲ್ಲ, ನಾನೇನಾಗುತ್ತೆ ನಾನು ನೋಡ್ತೀನಿ. ಅಣ್ಣ ಬೇಡ ಅಣ್ಣ. ಯಾರೋ ಅಣ್ಣ ಯಾರದು? ಯಾರೋ ಯಾರೋ ಇದ್ದೀರಲ್ಲಿ? ಅಣ್ಣ ಅಣ್ಣ ಬಂದ್ಬೋಣ, ಬೇಡ ಅಣ್ಣ, ನೋಡೋಣ ಅಂತ ಚಿನ್ನ. ಬೇಡ. ಅಲ್ಲ ಕಣೋ, ಈ ರೇಂಜ್ ಟೆರರ್ ಆಗೈತೆ ಅಂದ್ರೆ ಹಿಂಗೆಲ್ಲ ಸಾಯಿಸೋನು ಅವನು, ಬೋಳಿ ಮಗ ಅವನು. ಬೇಡ ಅಣ್ಣ, ಬಂದ್ಬೋಣ ಅಂತ. ಬದುಕಲ್ಲಿ ಎತ್ತಾಕತ್ತವಣ. ಅದಕ್ಕೆ ಯಾರು ಹೆಚ್ಚಿಗೆ ಮೀನು ಕೊಡ್ತೀನೋ. ಅಣ್ಣ ಅಲ್ಲಿ, ಅಣ್ಣ ಅಲ್ಲಿ, ಅಣ್ಣ ಅಲ್ಲಿ.